ಎಕ್ಸಾಮ್ಸ್ ಹತ್ರ ಬರ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಪರೀಕ್ಷೆ ಹತ್ರ ಬರ್ತಿದೆ, ಟೈಮ್ ಸ್ವಲ್ಪನೇ ಬಾಕಿ ಇದೆ. ಇವಾಗ ಸಿಲೆಬಸ್ ನೆಲ್ಲ ಓದಿ ಮುಗ್ಸೋಕ್ ಆಗತ್ತಾ? ಇವಾಗ ನೀವು ಫುಲ್ ಸಿಲೆಬಸ್ ನ ಕಂಪ್ಲೀಟ್ ಮಾಡೋಕೆ ಟೈಮ್ ಇಲ್ಲ. ಬಟ್ ಟೆನ್ಷನ್ ತಗೊಳ್ದೆ ಸ್ಮಾರ್ಟ್ ಆಗಿ ಪ್ರಿಪೇರ್ ಆದ್ರೆ ಟಾಪ್ ಸ್ಕೋರ್ ಬರುತ್ತೆ. ಈಗ ನಾನ್ ನಿಮ್ಗೆ ಪವರ್ಫುಲ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಟಿಪ್ಸ್ ಕೊಡ್ತೀನಿ. ಎಕ್ಸಾಮ್ಸ್ ಈಸಿ ಆಗಿ ಕ್ರ್ಯಾಕ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಅಂಡ್ ನಿಮ್ಮ ಎಕ್ಸಾಮ್ಸ್ ಗೆ ಇನ್ನೂ ಎಷ್ಟು ದಿನ ಉಳ್ಕೊಂಡಿದೆ ಅಂತ ಇವಾಗ್ಲೇ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಪಾಯಿಂಟ್ ನಂಬರ್ 1, ಇವಾಗ ನಿಮ್ಮ ಹತ್ರ ಟೈಮ್ ಇಲ್ಲ. ಸೊ ಫಸ್ಟ್ ನೀವು ಇಂಪಾರ್ಟೆಂಟ್ ಟಾಪಿಕ್ಸ್ ನ ಚೂಸ್ ಮಾಡಿ. ಈಗ ನೀವು ಫುಲ್ ಸಿಲೆಬಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೆ ನೀವು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನ ಚೆಕ್ ಮಾಡಿ. ಹೈ ವೇಟೇಜ್ ಟಾಪಿಕ್ಸ್ ಐಡೆಂಟಿಫೈ ಮಾಡಿ ಅಂಡ್ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಈ ರೀತಿ ನೀವು ಲಾಸ್ಟ್ ಟೈಮ್ ಬಂದಿರುವ ಕ್ವೆಶ್ಚನ್ ಪೇಪರ್ಸ್ ನ ರಿವಿಷನ್ ಮಾಡೋದ್ರಿಂದ ನಿಮ್ಮ ರಿವಿಷನ್ ಸ್ಮಾರ್ಟ್ ವೇ ನಲ್ಲಿ ಕಂಪ್ಲೀಟ್ ಆಗುತ್ತೆ. ಅಂಡ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೂಡ ರಿವಿಷನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಪಾಯಿಂಟ್ ನಂಬರ್ 2, ಜಸ್ಟ್ ರೀಡಿಂಗ್ ಸಾಕಾಗಲ್ಲ. ನಿಮ್ಗೆ ಆ ಟಾಪಿಕ್ಸ್ ಎಲ್ಲ ನೆನ್ಪಿರ್ಬೇಕು ಅಂತ ಅಂದ್ರೆ ನೀವು ಓದದ್ಮೇಲೆ ಒಂದ್ಸಲ ಅದನ್ನ ರೀಕಾಲ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಆಕ್ಟಿವ್ ರೀಕಾಲ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಬುಕ್ ಕ್ಲೋಸ್ ಮಾಡ್ಬಿಟ್ಟು ನೀವ್ ಏನಾದ್ರೆ ರಿವಿಷನ್ ಮಾಡಿದಿರೋ ಅದೆಲ್ಲ ನಿಮ್ಗೆ ನೆನಪ್ ಬರುತ್ತಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಓದದ್ಮೇಲೆ ಬುಕ್ ನ ಕ್ಲೋಸ್ ಮಾಡಿ ನೀವೇನ್ ಓದಿದಿರೋ ಅದನ್ನ ರೀಕಾಲ್ ಮಾಡ್ಕೊಳ್ಳೋದ್ರಿಂದ ಅದು ನಿಮ್ಮ ಬ್ರೈನ್ ಅಲ್ಲಿ ಇನ್ನೂ ಈಸಿ ಆಗಿ ಸ್ಟೋರ್ ಆಗುತ್ತೆ. ಅಂಡ್ ಆ ಟಾಪಿಕ್ಸ್ ನ ಮರಿದೇ ಇರೋದಕ್ಕೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಂಬರ್ 3, ನೋಟ್ಸ್ ಬರಿತಾ ಹೋಗಿ. ರಿವಿಷನ್ ಮಾಡೋ ಟೈಮಲ್ಲಿ ಮೈಂಡ್ ಮ್ಯಾಪ್ಸ್, ಶಾರ್ಟ್ ನೋಟ್ಸ್ ಅಂಡ್ ಕೀ ಪಾಯಿಂಟ್ಸ್ ನ ಬರ್ಕೊಂಡ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಸೂಪರ್ ಈಸಿಯಾಗಿ ಆಗುತ್ತೆ. ನಂಬರ್ 4, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಟಫ್ ಟಾಪಿಕ್ಸ್ ಇದ್ರೆ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ಫ್ರೆಂಡ್ಸ್ ಯಾರು ಇಲ್ಲ ಅಂತ ಅಂದ್ರೆ ನೋ ವರೀಸ್. ಗೂಗಲ್, ಯೂಟ್ಯೂಬ್ ಹೆಲ್ಪ್ ತಗೊಂಡು ಆ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ನೀವ್ ಏನಾದ್ರೆ ಆ ಟಾಪಿಕ್ ಬಗ್ಗೆ ಕಲ್ತ್ಕೊಂಡಿರ್ತೀರೋ ಅದನ್ನ ಎಕ್ಸ್ಪ್ಲೈನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ನೀವು ಗೂಗಲ್ ಅಂಡ್ ಯೂಟ್ಯೂಬ್ ಅಲ್ಲಿ ಏನಾದ್ರೆ ಸರ್ಚ್ ಮಾಡಿ ಕಲ್ತ್ಕೊಂಡಿರ್ತೀರೋ ಆ ಟಾಪಿಕ್ಸ್ ಬಗ್ಗೆ ನಿಮ್ ಜೊತೆ ನೀವೇ ಡಿಸ್ಕಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಡಿಸ್ಕಸ್ ಅಂತ ಬಂದಾಗ ಜಸ್ಟ್ ಮಾತಾಡೋದಲ್ಲ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದ್ 4-5 ಪಿಲ್ಲೋಸ್ ನ ಮಡಗ್ಬಿಟ್ಟು ಅವ್ರು ನಿಮ್ಮ ಸ್ಟೂಡೆಂಟ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಜಸ್ಟ್ ಅವ್ರ ಜೊತೆ ಎಕ್ಸ್ಪ್ಲೈನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಒಂದ್ ಚಿಕ್ಕ ಮಕ್ಳಿಗೆ ನಾವು ಕಲಿಸ್ಬೇಕು ಅಂತಂದ್ರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವೋ ಅದೇ ರೀತಿ ಇಲ್ಲೂ ಸಹ ಎಕ್ಸ್ಪ್ಲೈನ್ ಮಾಡಿ. ಟ್ರಸ್ಟ್ ಮೀ ಗೈಸ್, ಈ ತರ ನೀವು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅದು ನಿಮ್ಮ ಬ್ರೈನ್ ಅಲ್ಲಿ ತುಂಬಾ ಈಸಿ ಆಗಿ ಸ್ಟೋರ್ ಆಗುತ್ತೆ. ನಂಬರ್ 5, ನೈಟ್ ಫುಲ್ ಓದಬೇಡಿ. ಎಸ್, ಕರೆಕ್ಟ್ ಆಗಿ ಕೇಳಿದಿರಾ. ನೈಟ್ ಫುಲ್ ಓದಕ್ ಹೋಗ್ಬೇಡಿ. ಬಿಕಾಸ್ 5 to 6 ಅವರ್ಸ್ ಸ್ಲೀಪಿಂಗ್ ಕಂಪಲ್ಸರಿ ಬೇಕೇ ಬೇಕು. ನೈಟ್ ಫುಲ್ ನೀವು ಓದ್ತಾ ಜಾಗರಣೆ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಡೇ ಬ್ರೈನ್ ಕಂಪ್ಲೀಟ್ಲಿ ಟೈರ್ಡ್ ಆಗುತ್ತೆ. ಎಕ್ಸಾಮ್ ಡೇ ಫ್ರೆಶ್ ಇರಬೇಕು ಅಂದ್ರೆ ಮಿನಿಮಮ್ ನಿಮ್ಗೆ 5 to 6 ಅವರ್ಸ್ ಸ್ಲೀಪ್ ಕಂಪಲ್ಸರಿ ಇರಲೇಬೇಕು. ನಂಬರ್ 6, ಎಕ್ಸಾಮ್ಸ್ ಅಲ್ಲಿ ಈಸಿ ಆಗಿರೋ ಕ್ವೆಶ್ಚನ್ಸ್ ನ ಫಸ್ಟ್ ಆನ್ಸರ್ ಮಾಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಎಕ್ಸಾಮ್ ಹಾಲ್ ಅಲ್ಲಿ ಯಾವಾಗ್ಲೂ ಟೆನ್ಷನ್ ತಗೋಬೇಡಿ. ಬಿಕಾಸ್ ಟೆನ್ಷನ್ ತಗೊಂಡ್ರೆ ನೀವು ಓದಿರೋದನ್ನ ಮರ್ತೋಗ್ತೀರಾ. ಎಕ್ಸಾಮ್ 5 minutes ಬಿಫೋರ್ ಒಂದು ಡೀಪ್ ಬ್ರೀತ್ ತಗೊಂಡು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಹಾಲ್ ಗೆ ಎಂಟರ್ ಆಗಿ. ಒನ್ ಮೋರ್ ಇಂಪಾರ್ಟೆಂಟ್ ಟಿಪ್ ಏನು ಅಂದ್ರೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿದ್ರೆ ಡಯಾಗ್ರಾಮ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಮಾರ್ಕ್ಸ್ ಜಾಸ್ತಿ ಬರೋ ಚಾನ್ಸಸ್ ಇರ್ತವೆ. ಈಗ ಟೈಮ್ ವೇಸ್ಟ್ ಮಾಡಬೇಡಿ. ಈ ಟಿಪ್ಸ್ ನೆಲ್ಲ ಫಾಲೋ ಮಾಡಿ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿ. ಓದೋದನ್ನ ಸ್ಟಾರ್ಟ್ ಮಾಡಿ. ಐ ಟ್ರಸ್ಟ್ ಯು ಗೈಸ್. ನೀವು ನಿಮ್ನ ಟ್ರಸ್ಟ್ ಮಾಡಿ. ನೀವು ಎಕ್ಸಾಮ್ಸ್ ನ ಈಸಿಯಾಗಿ ಕ್ರಾಕ್ ಮಾಡ್ತೀರಾ. ಹಾರ್ಡ್ ವರ್ಕ್ ಪ್ಲಸ್ ಸ್ಮಾರ್ಟ್ ವರ್ಕ್ ಇದ್ರೆ ಸಕ್ಸಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಗೈಸ್. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರೆಲ್ಲ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದಾರೋ ಅವ್ರಿಗೆಲ್ಲಾರ್ಗು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.